150 ಕೋಟಿ ಆಮಿಷ ಏನು ಈ ಪ್ರಕರಣ ಸಿಬಿಐ ಕೊಡೋಕೆ ಅವರೇ ಆಗ್ರಹ ಮಾಡ್ತಾ ಇದ್ದಾರೆ. ಜಾಸ್ತಿ ಇದ್ದಾರೆ ಸರ್, ಈ ಪ್ರಕರಣದಲ್ಲಿ ಜಾಸ್ತಿ ಎಷ್ಟು ಲೂಟಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆ ಗದಗ್ನಲ್ಲಿ ವಕ್ಫದ ಆಮಿಷದ ಬಗ್ಗೆ ಈಗಾಗಲೇ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ನಾನು ಮಾಜಿ ಅಧ್ಯಕ್ಷರ ತಮ್ಮ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾ ಬಂದಿದ್ದನ್ನು ನಾನು ಗಮನಿಸಿದೆ. ಅವರ ಬಾಯಲ್ಲೇ ಅನೇಕ ವಿಚಾರಗಳನ್ನ ಬಂದಿತ್ತು. ಅದನ್ನ ಮುಖ್ಯಮಂತ್ರಿಗಳು ಉಲ್ಲೇಖ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ಗೆ ನಾನು ಈಗಾಗಲೇ ನನ್ನ ಅಭಿಪ್ರಾಯ ಕೂಡ ನಾನು ಕಾಗದದಲ್ಲಿ ಬರೆದಿದ್ದೇನೆ ಅಂತ ಕೂಡ ತಿಳಿಸಿದ್ದಾರೆ. ಸೊ ಎಲ್ಲ ದಾಖಲೆಗಳು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರೇ ಬಿಡುಗಡೆ ಮಾಡಲಿಲ್ಲ. ನಾವು ಅದನ್ನ ಉಲ್ಲೇಖ ಮಾಡಿ ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ ಅವರೇ ಬಿಡುಗಡೆ ಮಾಡಲಿ. ಒಬ್ಬ ರಾಜಕೀಯ ಒತ್ತಡದ ಮೇಲೆ ಅವರು ಯೂಟರ್ನ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಏನು ಕಾಣ್ತಾ ಇಲ್ಲ. ಈಗ ನಮ್ಗೆ ನಮ್ ಕಣ್ಣೆದುರುಗಡೆನೆ ಎಲ್ಲ ಇರ್ಬೇಕಾರೆ ನಮ್ ಕಣ್ಣೆದುರುಗಡೆನೆ ಇದೆ. ಅವ್ರಿಗೆ ಗೊತ್ತಿದೆ ಸಿಬಿಐಗೆ ನಾವು ಹ್ಯಾಂಡ್ ಓವರ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅವ್ರು ಸಿಬಿಐ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಬರೀಲಿ, ಇದು ಸಿಬಿಐನವ್ರು ಬರೀಲಿ, ಇದು ನಮ್ ಹ್ಯಾಂಡ್ ಓವರ್ ಮಾಡ್ಲಿ ಅಂತ ಆಮೇಲೆ ಮಾತಾಡೋದು. ನೀವು ಇನ್ನೂ ಸಹ ವಕ್ಫರದಿನ ಒಪ್ಪಿಕೊಂಡೇ ಇಲ್ಲ. ಈಗ ಅದ್ರ ಮೇಲೆ ನೀವು ಚರ್ಚೆ ಮಾಡ್ತಾ ಇದೀರಿ. ಅದು ಯಾವ ತರ ಚರ್ಚೆ ಅಲ್ಲ ರೀ, ಗೊಂದಲ ನೀವು ಮಾಡ್ತಾ ಇರೋದಷ್ಟೇ. ನಾವು ಸ್ಪಷ್ಟವಾಗಿ ಅವ್ರು ಏನು ನೀವು ಪ್ರಕಟಣೆ ಮಾಡಿದ್ರಿ, ಏನ್ ಟಿವಿಲಿ ತೋರ್ಸಿದ್ರಿ, ಏನ್ ಸೋಷಿಯಲ್ ಮೀಡಿಯಾ ತೋರ್ಸಿದ್ರಿ, ಅದ್ರ ಬಗ್ಗೆ ಸಿಎಂ ಟ್ವೀಟ್ ಮಾಡಿ ಹೇಳಿದ್ದಾರೆ. ಸೊ ಅದನ್ನ ಈಗ ಕವರ್ ಅಪ್ ಮಾಡಕ್ಕೆ ಅವ್ರ ಕರ್ಕೊಂಡು ಬಂದು ರೀಸ್ಟೇಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಅಷ್ಟು ಬಿಟ್ರೆ ನಡೆದಿರೋದು ಸತ್ಯ, ಮಾತಾಡಿರೋದು ಸತ್ಯ. ವಾಯ್ಸ್ ನೀವೇ ಚೆಕ್ ಮಾಡಿ. ಇಲ್ಲೇ ಮಾಡಪಾಡಿ ಉಲ್ಟಾ ಹೇಳ್ತಾರೆ. ಕಾಂಗ್ರೆಸ್ ನಾಯಕರು ನನಗೆ ಆಫರ್ ಮಾಡಕ್ ಬಂದಿದ್ರು, ಆ ಕಾರಣಕ್ಕೋಸ್ಕರ ಈಗ ಉಲ್ಟಾ ಹೇಳ್ತಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಅದನ್ನ ಹೇಳ್ಬೇಕಾಯ್ತು, ಅವತ್ತೇ ಹೇಳ್ಬೇಕಾಯ್ತು. ಅವರು ಯಾರು ಆಫರ್ ಮಾಡಕ್ ಬಂದಿರು ಅಂತ ಅವ್ರು ಹೇಳ್ಬೇಕಾಯ್ತು. ಈಗ ಹೇಳೋದು ಏನ್ ಸುಖ? ಅಧಿಕಾರ ಇಳಿದ ಮೇಲೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಅಧಿಕಾರ ಇದ್ದಾಗ ಏನ್ ಮಾತಾಡ್ತೀರ ಅದು ಬಹಳ ಮುಖ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.